ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀನಾದೇನ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡದೆ ಮೊದಲ ಬಾರಿಗೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ಲೈಕಾನನ್ನು ಸಹ ಕ್ಲಿಕ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಂಚಿಕೆ ಮೊದಲಿಗೆ ವೇದ ವಿಕ್ರಮ್ ಅವನ ಅಮ್ಮನ ಜೊತೆ ಇರುವ ಸಣ್ಣಗಿರುವ ಫೋಟೋವನ್ನು ನೋಡ್ತಾ ಇರ್ತಾಳೆ. ನಂತರ ಫ್ರೆಶ್ ಅಪ್ ಆಗಿ ವಿಕ್ರಮ್ ಬಂದು ಕಪಟ್ ಓಪನ್ ಮಾಡಿದಾಗ ಅವನ ಬಟ್ಟೆಗಳು ಇರುವುದಿಲ್ಲ. ಅವನಿಗೆ ಕೋಪ ಬರುತ್ತೆ. ವೇದನನ್ನು ಕರೆದು, ಏನು ಮಾಡಿದ್ಯಾ ನೀನು? ನನ್ನ ಬಟ್ಟೆಗಳನ್ನೆಲ್ಲ ಎಲ್ಲಿಟ್ಟಿದ್ಯಾ? ಮೊನ್ನೆ ಥರನೇ ಬಟ್ಟೆಗಳನ್ನೆಲ್ಲ ಸುಟ್ಟು ಹಾಕಿದ್ಯಾ? ನಿನಗೆ ತಾಕತ್ತಿದ್ರೆ ನನ್ನನ್ನು ಸುಟ್ಟಾಕು ನೋಡುವ, ಬಟ್ಟೆಗಳನ್ನಲ್ಲ ಅಂತ ಹೇಳಿ ವೇದನ ಮೇಲೆ ರೇಗಾಡ್ತಾನೆ. ಯೋಚಿಸ್ತಾಳೆ. ವಿಕ್ರಮ್ನ ಹತ್ರ ಅವನ ಅಮ್ಮನ ಬಗ್ಗೆ ಕೇಳಲ್ಲ ಅಂತ ಯೋಚಿಸ್ತಿರ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ, ಮಾಡುವುದೆಲ್ಲ ಮಾಡಿ ಈಗ ಭಯವಾಗಿ ಗಾಬರಿಯಾಗಿ ನನ್ನ ಎದುರುಗಡೆ ನಿಂತು ಬಿಟ್ಟಿದ್ದೀಯ ಅಂತೇಳಿ ಅವಳಿಗೆ ಹೇಳ್ತಾನೆ. ಮೊದಲೇ ಇರಬೇಕಿತ್ತಲ್ವ, ನಾನು ವಾಪಸ್ ಹೋಗಿ ಅಂಗಡಿಗೆ ಹೋಗಿ ಹೊಸ ಬಟ್ಟೆ ತರ್ತೇನೆ, ಅದು ಕಪ್ಪಿ ಬಟ್ಟೆ ಆಗಿರುತ್ತೆ. ಆ ಬಟ್ಟೆಯನ್ನು ನೀನು ಇನ್ನು ಮುಂದೆ ಏನಾದರೂ ಎಡವಟ್ಟು ಮಾಡಿಬಿಟ್ರೆ ನಿನ್ನ ಕೈಯನ್ನೇ ಕಡಿದು ಬಿಡ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಡಲು ಸಿದ್ಧನಾಗ್ತಾನೆ. ವೇದ ಅವಳನ್ನು ತಡೆದು ವೇದನ ಕೈಯಲ್ಲಿರೋ ಫೋಟೋವನ್ನು ವಿಕ್ರಮ್ನ ಹತ್ರ ತೋರಿಸ್ತಾಳೆ. ಇದು ಯಾರು ಅಂತ ವಿಕ್ರಮ್ನನ್ನು ಪ್ರಶ್ನಿಸುತ್ತಾಳೆ. ಅವನು ನೋಡಿದ ತಕ್ಷಣ ವಿಕ್ರಮ್ಗೆ ಅವನು ಸಣ್ಣಗಿರಬೇಕಾದ್ರೆ ಅವನ ಅಮ್ಮ ಅವನನ್ನು ಬಿಟ್ಟು ಹೋದ ನೆನಪುಗಳೆಲ್ಲ ಅವನಿಗೆ ಮರಕಳಿಸುತ್ತೆ. ಅಷ್ಟೊತ್ತಿಗೆ ವೀರಸ ಬಂದು ಬಾಗಿಲ ಬಳಿ ಬಂದು ನಿಂತು ಇವರು ಮಾತಾಡುವುದನ್ನೆಲ್ಲ ಕಿವಿ ಕೊಡ್ತಾ ಇರ್ತಾನೆ. ವಿಕ್ರಮ್ ಹೇಳ್ತಾನೆ ವೇದನ ಹತ್ರ, ಈ ಫೋಟೋ ನಿನಗೆ ಎಲ್ಲಿ ಸಿಕ್ಕಿತ್ತು? ಯಾಕೆ ನನ್ನ ರೂಮ್ನಲ್ಲಿ ಬಂದು ಸರ್ವೆ ಎಲ್ಲ ವಸ್ತುಗಳನ್ನು ಮಾಡ್ತಾ ಇದ್ದೀಯ? ನಿನಗೆ ಅಧಿಕಾರ ಕೊಟ್ಟವರು ಯಾರು? ನಿನಗೆ ಈ ರೂಮಿನಲ್ಲಿ ನಾನು ಇಟ್ಟಿದ್ದೇನೆ ಮಾತ್ರ, ಬೇರೆಲ್ಲ ವಿಷಯಕ್ಕೂ ಯಾಕೆ ಮೂಗು ತುರಿಸುತ್ತೀಯಾ ಅಂತ ಗದರಿಸ್ತಾನೆ. ಅವಳು ಎಲ್ಲೇ ಇರಲಿ ನಿನಗೆ ಯಾಕೆ? ನಾನೇನು ಅವಳನ್ನು ನೀನು ಹುಡುಕಿಕೊಡು ಅಂತ ಹೇಳಿದ್ನ ಅಂತ? ನೀನು ಅವರು ಎಲ್ಲಿದ್ದಾರಂತ ಹೇಳು, ಇನ್ಫಾರ್ಮೇಷನ್ ಕೊಡು, ನಾನು ಅವರನ್ನು ಹುಡುಕಿ ಈ ಮನೆಗೆ ತಂದು ಬಿಡ್ತೇನೆ ಅಂತ ಹೇಳಬೇಕಾದ್ರೆ, ಇಲ್ಲ ಅದೆಲ್ಲ ಸಾಧ್ಯ ಇಲ್ಲ, ನಾನು ನಿನಗೆ ಅವರು ಎಲ್ಲಿ ಇದ್ದಾರೆ ಅಂತ ಹೇಳೋದಿಲ್ಲ. ಯಾಕೆಂದರೆ ಅವಳು ನನ್ನನ್ನು ಬಿಟ್ಟು ಹೋಗಿದ್ದಾಳೆ, ಅವಳಿಗೆ ನನ್ನ ಮೇಲೆ ಸ್ವಲ್ಪನೂ ಕಾಳಜಿ ಇಲ್ಲ. ನಾನೇನಾದರೂ ನಿನ್ನ ಮೇಲೆ ಹೇಳಿದ್ನ ಅವಳನ್ನು ಹುಡುಕಿಕೊಂಡು ತರಲಿಕ್ಕಿಲ್ಲ ಅಲ್ವ? ನಿನ್ನ ಕೆಲಸ ಎಷ್ಟು ಉಂಟು ಅಷ್ಟೇ ನೋಡು, ಹೆಚ್ಚಿಗೆ ಏನು ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತಾನೆ. ಅಂದರೆ ನನಗೆ ಇಷ್ಟ ಇಲ್ಲ, ಅವಳ ಮುಖ ನೋಡಲಿಕ್ಕೇ ಇಷ್ಟ ಇಲ್ಲ ಅಂತ ಹೇಳಬೇಕಾದ್ರೆ, ಇದು ಸುಳ್ಳು. ಯಾವುದು ಸುಳ್ಳು ಅಂತ ವಿಕ್ರಮ್ ಕೇಳಿದಾಗ ವೇದ ಹೇಳ್ತಾಳೆ, ನೀನು ನಿದ್ದೆಯಲ್ಲಿ ಅಮ್ಮ ಅಮ್ಮ ಅಂತ ಕನವರಿಸ್ತಿದೆಯಲ್ವಾ, ಅದೇ ಸತ್ಯ ಅಂತ ಹೇಳ್ತಾಳೆ. ಇದ್ದಿದ್ದೀರೆ ಇಷ್ಟೊತ್ತಿಗೆ ನಾನು ಈ ಥರ ಆಗ್ತಿಲ್ಲ ಅಂತ ಕೊರಗ್ತಾ ಇರ್ತೀಯಲ್ಲ, ಅದು ಸತ್ಯ. ಯಾಕೆ ನೀನು ಈ ಥರ ಮಾಡ್ತಾ ಇದ್ದೀಯ ವಿಕ್ರಮ್ ಅಂತ ಕೇಳಿದಾಗ, ಹೌದು ಹೃದಯಕ್ಕೆ ಗೊತ್ತು, ಆದರೆ ಈ ಮೆದುಳಿಗೆ ಇನ್ನೂ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ. ಮನಸ್ಸಿಗೆ ಆ ಯಮ್ಮ ಮೋಸಗಾರ್ತಿ ಅನ್ನೋದನ್ನು ಹೇಳಲಿಕ್ಕೆ ಅರ್ಥ ಮಾಡಲಿಕ್ಕೆ ಆಗ್ತಿಲ್ಲ, ಹಾಗೆ ನನ್ನ ಮನಸ್ಸು ಅಳ್ತಾ ಇದೆ, ಕೊರಗ್ತಿದೆ ಅಂತ ಹೇಳ್ತಾನೆ. ನಾನು ಅಮ್ಮ ಅಮ್ಮ ಕರೆದರೂ ಸಹ ಅವಳು ನನ್ನನ್ನು ನೋಡದೆ ನನ್ನನ್ನು ಬಿಟ್ಟು ಹೋದಲಲ್ಲ, ಅವಳೊಬ್ಳು ಮೋಸಗಾರ್ತಿ, ಅವಳಿಗೆ ಕಾಳಜಿನೇ ಇಲ್ಲ. ನನಗೆ ಇಲ್ಲದ ಅವಳ ಮೇಲೆ ಕಾಳಜಿ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನೀನು ಬಿಟ್ಟು ಬಿಡು, ಅವಳನ್ನು ಹುಡುಕುವ ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಹೇಳ್ತಾಳೆ, ನೀನು ಯಾಕೆ ಅವರನ್ನು ಕೆಟ್ಟವರು ಅಂತ ಹೇಳ್ತಿದ್ಯಾ? ಅವರಿಗೇನಾದರೂ ಪರಿಸ್ಥಿತಿ ಹಾಗೆ ಇರ್ಬೋದಿತ್ತಲ್ವ ಅಂತ ಹೇಳ್ಬೇಕಾದ್ರೆ, ಅದು ನೆಪ ಅಷ್ಟೇ, ಅವಳೊಬ್ಳು ಸ್ವಾರ್ಥಿ ಅಂತ ಹೇಳ್ತಾನೆ. ಹೇಳ್ತಾಳೆ, ನಿನಗೆ ಅಮ್ಮನನ್ನು ಹುಡ್ಬೇಕಂತ ಅನ್ನಿಸ್ಲೇ ಇಲ್ವ ಅಂತ ಹೇಳ್ಬೇಕಾದ್ರೆ, ನಿನಗೆ ಗೊತ್ತಾ ನಾನು ವರ್ಷಾನುಗಟ್ಟಲೆ ಬೀದಿ ಬೀದಿ ಅಮ್ಮನಿಗೋಸ್ಕರ ಅಲಿದಿದ್ದೇನೆ ಅಂತ ಹೇಳ್ತಾನೆ. ಎಲ್ಲ ಬೇಡ ಅಂತ ಹೇಳಿ ಅವಳು ಕೈ ತೊಳೆದು ಹೋದವಳು ಈಗ ನಮ್ಮಲ್ಲಿರುವ ಭಾವನೆಗಳೆಲ್ಲ ಸುಟ್ಟು ಬೂದಿಯಾಗಿದೆ ಅಂತ ಹೇಳ್ತಾನೆ. ಆಲ್ರೆಡಿ ಸತ್ತೋಗಿದೆ, ಅದನ್ನು ಹುಡುಕೋ ಪ್ರಯತ್ನ ಮಾಡಬೇಡ ಅಂತ ಹೇಳ್ಬೇಕಾದ್ರೆ ವೇದ ಹೇಳ್ತಾಳೆ ವಿಕ್ರಮ್ನ ಹತ್ರ, ನೋಡು ವಿಕ್ರಮ್, ಅಮ್ಮ ಅನ್ನೋ ಪದವನ್ನು ಸತ್ತೋಗಿದೆ ಅನ್ನೋದು ಹೇಳಲಿಕ್ಕೆ ಸುಲಭ, ಆ ಬಂಧ ಮುಗಿಯದ ಬಂಧ ಅಂತ ಹೇಳ್ತಾಳೆ ವೇದ. ವಿಕ್ರಮ್, ಆ ಥರ ಎಲ್ಲ ಮಾತುಗಳನ್ನ ಆಡಬೇಡ, ನೀನು ಒಂದು ಸಲ ಹೋಗಿ ನಿನ್ನಮ್ಮನನ್ನು ಮೀಟ್ ಮಾಡು, ಅವರು ಯಾಕೆ ನಿನ್ನನ್ನು ಬಿಟ್ಟು ಹೋಗಿದ್ದಾರೆ ಅಂತ ನಿನಗೆ ಕಾರಣ ಸಿಗುತ್ತೆ ಅಂತೇಳಿ ಸಜೆಷನ್ ಕೊಡ್ತಾಳೆ. ಸರಿ ಹೋಗುತ್ತೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ, ಏನು ಸರಿ ಹೋಗುತ್ತೆ? ವರ್ಷಾನುಗಟ್ಟಲೆ ನನ್ನನ್ನು ಬಿಟ್ಟವಳು ಸುಖವಾಗಿದ್ದಳೆ, ಒಬ್ಬಳು ತಾಯಾದವಳು ಮಗು ಸತ್ತೋದ್ರೆ ಪೂರ್ತಿ ಕೊರಗ್ತಾಳೆ, ಆದರೆ ನನ್ನ ತಾಯಿ ಅವಳ ಸ್ವಾರ್ಥಕ್ಕೋಸ್ಕರ ನನ್ನನ್ನು ನಾನು ಹೇಗೆ ಇದ್ದೇನಂತ ಲೆಕ್ಕಿಸದೆ ಅವಳಷ್ಟಕ್ಕೆ ಅವಳು ನನ್ನನ್ನು ಒಂದು ಸಲ ನೋಡೋಕ್ಕೆ ಬರದೆ ಖುಷಿಯಾಗಿರಬೇಕಾದ್ರೆ ನಾನು ಯಾಕೆ ಅವಳನ್ನು ಹೋಗಿ ನೋಡಲಿ ಅಂತ ಹೇಳ್ತಾನೆ. ಅವರು ಸಹ ನಿಂತರನೇ ಕೊರಗ್ತಾ ಇರ್ಬೋದಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್, ಸಾಧ್ಯನೇ ಇಲ್ಲ ಅಂತ ಹೇಳ್ತೇನೆ. ನೋಡು, ನೀನು ಈ ಫೋಟೋವನ್ನು ಇನ್ನೊಂದು ಸಲ ನನ್ನ ಮುಂದೆ ತಂದು ಇಡಬೇಡ, ಬಾಲ ಮುನ್ನ ಬನ್ನಿ ಹೊರಗೆ ಹೋಗಬೇಕು, ಹೊರಡೋಣ ಅಂತ ಹೇಳಿ ಅಲ್ಲಿಂದ ಸೀದಾ ಹೋಗ್ತಾನೆ. ದಾಮೋದರ ವೀರನ ಹತ್ರ ಹೇಳ್ತಾನೆ, ನಾವು ಅವಳನ್ನು ಕೊಲ್ಲುವ ಹಂತಕ್ಕೆ ಹೋಗೋದು ಬೇಡ ಅಂತ ಹೇಳ್ಬೇಕಾದ್ರೆ ವೀರ ಹೇಳ್ತಾನೆ, ಇಲ್ಲ ಪಪ್ಪ, ನಾವು ಅವಳನ್ನು ಕೊಲ್ಲೇಬೇಕು, ಅವಳು ಇಷ್ಟರ ಮಟ್ಟಿಗೆ ಬಂದಿದ್ದಾಳೆ ಅಂದ ಮೇಲೆ ಅವಳನ್ನು ಕೊಲ್ಲೇಬೇಕು, ನಮ್ಮ ನೆಮ್ಮದಿಯನ್ನೆಲ್ಲ ಹಾಳು ಮಾಡಿದ್ದಾಳೆ ಅಂತ ಹೇಳ್ತಾನೆ.
ಅಮ್ಮನ ವಿಷಯವನ್ನು ಯಾರೂ ಸಹ ಮಾತಾಡ್ತಾ ಇರಲಿಲ್ಲ. ಆದರೆ ಇವಳು ತೆಗಿತಾ ಇದ್ದಾಳೆ ಅಂತ ಹೇಳ್ತಾನೆ. ನಮಗೆ ಅಮ್ಮ ಅಂದರೆ ತುಂಬ ಪ್ರೀತಿ. ಒಂದು ವೇಳೆ ಅವಳು ಈ ಮನೆಗೆ ಬಂದುಬಿಟ್ರೆ ಅಂತ ಹೇಳ್ತಿರ್ಬೇಕಾದ್ರೆ ದಾಮೋದರ ಹೇಳ್ತಾನೆ, ನೋವೇ ಅವಳು ಈ ಮನೆಗೆ ಬರಲೇಬಾರದು ಅಂತ ವೀರನ ಹತ್ರ ಹೇಳ್ತಾನೆ. ಒಂದು ಹೆಣ್ಣು ಬಂದು ಅವನು ಕಂಪ್ಲೀಟ್ ವೀಕ್ ಆಗಿಬಿಟ್ಟಿದ್ದಾನೆ. ಇನ್ನು ಒಂದು ವೇಳೆ ಅವನ ಅಮ್ಮ ಸಹ ಬಂದುಬಿಟ್ರೆ ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್ ಆಗಿ ನಮ್ಮ ಬಿಸ್ನೆಸ್ನನ್ನೆಲ್ಲ ಬಿಟ್ಟು ಬಿಡ್ತಾನೆ ಅಂತ ಹೇಳ್ತಾನೆ. ಪಪ್ಪ ನಾನು ಹೇಳಿದ್ದು ಅವಳ ಕಥೆಯನ್ನು ಮುಗಿಸಿ ಬಿಡೋಣ, ಇಲ್ಲ ಅಂದರೆ ವಿಕ್ರಮ್ ಅಲ್ಲೂ ಕಿತ್ತ ಅವಿನ ಥರ ಆಗಿಬಿಡ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ದಾಮೋದರ ಹೇಳ್ತಾನೆ, ಅದು ನನಗೆ ಗೊತ್ತು, ಏನು ಮಾಡಲಿ, ಅವನು ಅವಳನ್ನು ತುಂಬ ಡೀಪಾಗಿ ಲವ್ ಮಾಡ್ತಾ ಬಿಟ್ಟಿದ್ದಾನೆ. ನಾವೇ ಅವಳನ್ನು ಕೊಂದುಬಿಟ್ಟದ್ದು ಅಂತ ಗೊತ್ತಾದರೆ ಅವನು ನಮ್ಮ ಮುಂದೆ ಸಹವಾಗಿ ನಿಲ್ಬೋದು ಅಂತ ಹೇಳ್ತಾನೆ. ಮನಸ್ಸಿನಲ್ಲಿ ಹುಟ್ಟುವಂಥ ಪ್ರೀತಿಯೇ ಅಂಥದ್ದು, ಅವರಿಗೆ ಎದುರಿಗೆ ತಂದೆ ತಾಯಿ ಪ್ರೀತಿ ಸಹ ಕಾಣಲ್ಲ ಅಂತ ಹೇಳ್ಬೇಕಾದ್ರೆ ವೀರ ಹೇಳ್ತಾನೆ, ಕೊಲ್ಲಲು ನೂರಾರು ದಾರಿಗಳು ಇವೆ ಅಂತ ಹೇಳ್ಬೇಕಾದ್ರೆ ವೀರ ಹೇಳ್ತಾನೆ, ಡೈರೆಕ್ಟ್ ಆಗಿ ಅಲ್ಲ ಇಂಡೈರೆಕ್ಟ್ ಆಗಿ ಅವಳಿಗೆ ಹೊಡಿತೇನೆ. ಅದು ಯಾವ ರೀತಿ ಅಂದರೆ ಅವಳೀಗ ಬೇಜಾನು ಮೆರೀತಿದ್ದಳಲ್ಲ, ಅವಳ ಕಾನ್ಫಿಡೆನ್ಸ್ ಲೆವೆಲನ್ನು ಮುರಿತೇನೆ. ಅವಳು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಹೋಗಿ ಬಿದ್ದು ಇರಬೇಕಂತ ಹೇಳ್ತಾನೆ. ನಮಗೇನೆ ವೇದಲನ್ನು ಕಂಡ್ರೆ ಆಗಬಾರ್ದು, ಹಾಗೆ ಮಾಡ್ತೇನೆ ಅಂತ ಹೇಳ್ತಿರ್ಬೇಕಾದ್ರೆ ದಾಮೋದರ ಹೇಳ್ತಾನೆ, ಈ ಕಿಚನ್ ಡ್ರಾಮಾನೆಲ್ಲ ಯಾವಾಗ ಕಂಡೆವು ಅಂತ ಹೇಳ್ಬೇಕಾದ್ರೆ ಆ ಹೆಣ್ಣು ಯಾವಾಗ ಬಂದು ನಮ್ಮ ಕಿಚನ್ ಒಳಗೆ ನುಗ್ಗಿಬಿಟ್ಲು ಆವಾಗ ಈ ಥರ ಎಲ್ಲ ಕಲಿತು ಬಿಟ್ಟೆ ಅಂತ ವೀರ ಹೇಳ್ತಾನೆ. ಕೇಳ್ತಾನೆ, ನಿನ್ನ ಪ್ಲ್ಯಾನ್ ಎಂತ ಅಂತ. ಆಗ ಹೇಳ್ತಾನೆ, ನನ್ನ ಪ್ಲ್ಯಾನ್ ಏನಂತ ಹೇಳಲ್ಲ, ನಾನು ಹೊಡೆದದ್ದಂತ ಯಾರಿಗೆ ಸಹ ಗೊತ್ತಾಗಲ್ಲ. ನಾನು ಕೊಡುವ ಏಟು ಹೇಗಿರುತ್ತೆ ಅಂದರೆ ಅವಳು ಮುಂದೆ ಯಾವತ್ತೂ ಆ ಥರ ಮಾಡಬಾರ್ದು ಆಗಿರುತ್ತೆ, ಯಾರಿಗೆ ಸಹ ಅದು ನಾನೇ ಮಾಡಿದಂತ ಗೊತ್ತಾಗೋದಿಲ್ಲ ಅಂತ ಹೇಳ್ತಾನೆ. ಸಾವು ನನ್ನಿಂದನೇ ಅಂತ ಹೇಳ್ತಾನೆ. ವೈಶು ಸಹ ತನ್ನ ತಂದೆ ಮನೆಗೆ ಬರ್ತಾಳೆ. ವೇದ ಹಾಲಲ್ಲಿ ಕ್ಲೀನ್ ಮಾಡ್ತಾ ಇರ್ತಾಳೆ ಮನೆ ಐಟಮ್ಗಳನ್ನೆಲ್ಲ. ಆಗ ಅತ್ತಿಗೆ ಅಂತ ಕರೆದ ತಕ್ಷಣ ಅದು ನೋಡಿದಾಗ ವೈಶ್ಯು ಆಗಿರ್ತಾಳೆ. ವೈಶ್ಯು, ನೀನೇನು ಇಲ್ಲಿಗೆ ಬಂದದ್ದು, ಅದು ಬೇರೆ ನನ್ನನ್ನು ಅತ್ತಿಗೆ ಅಂತ ಕರ್ತಿದ್ದೆ ಅಂತ ಹೇಳ್ಬೇಕಾದ್ರೆ ವಿಕ್ರಮ್ ನನ್ನ ಅಣ್ಣ ಆದ ಮೇಲೆ ನೀವು ನನಗೆ ಅತ್ತಿಗೆ ಅಲ್ವಾ ಅಂತ ಕೇಳಿದಾಗ ವೇದ ಹೌದು ಅಂತ ಹೇಳ್ತಾಳೆ. ನೀನು ಕೂತ್ಕೋ, ನಿನಗೆ ಕಾಪಿ ಮಾಡ್ಕೊಂಡು ತರ್ತೇನೆ ಅಂತ ಹೇಳ್ಬೇಕಾದ್ರೆ ವೈಶು, ಬೇಡ ಅತ್ತಿಗೆ, ನಾನು ಈಗಲೇ ಕಾಪಿ ಕುಡ್ಕೊಂಡು ಬಂದಿದ್ದೇನೆ, ನೀವು ನನ್ನ ಪಕ್ಕನೇ ಕುಳಿತುಕೊಳ್ಳಿ ಅಂತ. ನಂತರ ವೈಶು ಹೇಳ್ತಾಳೆ, ಅತ್ತಿಗೆ ನಿಮ್ಮನ್ನು ಈ ಸ್ಥಿತಿಯಲ್ಲಿ ಈ ಸೀರೆಯಲ್ಲಿ ಈ ಥರ ನೋಡಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾಳೆ. ನನ್ನ ವಿಕ್ರಮ್ ಅಣ್ಣನ ಜೊತೆ ನಿಮ್ಮನ್ನು ನೋಡಲಿಕ್ಕೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಏನು ಟೀಸ್ ಮಾಡ್ತಿದ್ದೀಯಂತೆ ವೇದ ಕೇಳಿದಾಗ, ಇಲ್ಲ ಅತ್ತಿಗೆ, ನೀವು ಮತ್ತೆ ಏನೋ ಇರ್ಬೋದು, ಆದರೆ ವಿಕ್ರಮ್ ಅಣ್ಣ ಅಂತೂ ಕೆಟ್ಟವನಲ್ಲ, ಅವನು ತುಂಬ ಒಳ್ಳೆಯವನು ಅಂತ ಹೇಳ್ತಾಳೆ. ನಾನು ನೀನೇ ಹೊಗಳ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅತ್ತಿಗೆ, ಸತ್ಯವಾಗಿ ಹೇಳ್ತಿದ್ದೇನೆ, ಅವನು ತುಂಬ ಒಳ್ಳೆಯವನು, ಅವನ ಮಾತು ಹೊರಟಾಗಿರ್ಬೋದು ಆದರೆ ಅವನ ಮನಸ್ಸು ಮಾತ್ರ ಹೂವಿನಷ್ಟೇ ಮೃದು ಅಂತ ಹೇಳ್ತಾಳೆ. ನೀವು ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದೀರಿ ಅಂತ ಹೇಳ್ಬೇಕಾದ್ರೆ ಏನು ಪುಣ್ಯನೋ ಏನು ಅಂತ ವೇದ ಹೇಳ್ತಿರ್ಬೇಕಾದ್ರೆ ವೈಶು ಹೇಳ್ತಾಳೆ, ಅತ್ತಿಗೆ ಎಲ್ಲ ನಿಮಗೇನೆ ಗೊತ್ತಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ, ಯಾವುದು ಸರಿ ಯಾವುದು ತಪ್ಪು ಅಂತ ನನಗೆ ಯಾವುದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ನನ್ನ ಡೆಸ್ಟಿನಿ ಅಂತ ಗೊತ್ತಾಗಿದೆ, ಅವನನ್ನು ಮೊದಲು ಸರಿ ಮಾಡಬೇಕು, ಅದೇ ನನ್ನ ಮುಂದಿನ ಟಾಸ್ಕ್ ಅಂತ ಹೇಳ್ತಿರ್ಬೇಕಾದ್ರೆ ಮುಗುಲ್ ನಗ್ತಾ ಇರ್ತಾಳೆ ನಮ್ಮ ವೈಶು. ಹೇಳ್ತಾನೆ, ಅವನು ರೌಡಿಸಮ್ ಮಾಡ್ತಾನೆ ಮಾತ್ರ ಬಿಟ್ಟರೆ ಅದು ಒಂದೇ ಅವನ ಮೈನಸ್ ಪಾಯಿಂಟ್ ಅಂತ ಹೇಳ್ತಾಳೆ. ನೀವು ಬಂದಿದ್ದೀರಲ್ವಾ, ನೀವೇ ಎಲ್ಲ ಸರಿ ಮಾಡ್ತೀರಾ ಅಂತ ಹೇಳ್ತಾಳೆ. ವೈಶು, ಅಮ್ಮ ಹೇಗಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ವೈಶು ಹೇಳ್ತಾಳೆ, ಅವರ ಬಗ್ಗೆನೇ ಮಾತಾಡಲಿಕ್ಕೆ ಬಂದದ್ದು, ಅವರು ಬಾಯ್ಬಿಟ್ಟು ಏನೂ ಹೇಳಲ್ಲ, ಅವ್ರು ಏನೋ ಕೊರಗ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಯಾಕೆ ಅಂತ, ವಿಶ್ವನ್ನ ಮಾಡಿದ ಮೋಸಕ್ಕೆ ಅವಳಿಗೆ ಅವಳೇ ಬೈಕೊಳ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ನಾನು ಸರಿಯಾಗಿ ಬೆಳೆಸಲಿಲ್ಲ, ವೇದಲಿಗೆ ಮೋಸ ಮಾಡಿಬಿಟ್ಟೆ, ಎಲ್ಲದಕ್ಕೆ ನಾನೇ ಕಾರಣ ಅಂತೇಳಿ ಒಬ್ಬಳೊಬ್ಳೆ ಕೊರಗ್ತಿರ್ತಾಳೆ ಅಂತ ಹೇಳ್ತಾಳೆ. ವಿಶ್ವ ಮಾಡಿದ ತಪ್ಪಿಗೆ ಅವರು ಯಾಕೆ ಹೊಣೆ ಹಾಕ್ತಾರೆ, ಅವರು ಯಾಕೆ ಇಷ್ಟೊಂದು ಕೊರಗ್ತಾ ಇದ್ದಾರೆ ಅಂತ ವೇದ ಕೇಳ್ತಾಳೆ. ನೀನು ಅವರಿಗೆ ಹೇಳು, ನನಗೆ ಅವರ ಮೇಲೆ ಯಾವ ಕೋಪನೂ ಇಲ್ಲ, ಬೇಜಾರು ಇಲ್ಲ, ಅವರು ಯಾಕೆ ಕೊರಗ್ತಾ ಇರಬೇಕು ಅಂತ ಹೇಳ್ತಾಳೆ. ನೀವೇ ಹೇಳ್ಬೋದಲ್ಲ ಅತ್ತಿಗೆ, ನೀವೇ ಬಂದಂತ ಹೇಳ್ಬೇಕಾದ್ರೆ ಅದಕ್ಕೇನು, ಖಂಡಿತವಾಗಿ ಹೇಳ್ತೇನೆ, ಅವರನ್ನು ಯಾವುದಾದ್ರೂ ದೇವಸ್ಥಾನಕ್ಕೋ ಅಥವಾ ಯಾವುದಾದ್ರೂ ಥಿಯೇಟರಿಗೆ ಕರ್ಕೊಂಡು ಹೋಗ್ತೇನೆ, ನಂತರ ಅವರ ಮೂಡೆಲ್ಲ ಸರಿಯಾಗ್ಬೋದು ಅಂತ ಹೇಳ್ಬೇಕಾದ್ರೆ ವೈಶುಗೆ ಸಹ ತುಂಬ ಖುಷಿಯಾಗುತ್ತೆ. ಹೊತ್ತಿಗೆ ಆ ಕೆಲಸವನ್ನು ಮಾಡಿ ನೊಂದಿರುವ ಅಮ್ಮನಿಗೆ ನೀವೇ ಮದ್ದು ಅಂತ ಹೇಳ್ತಿರ್ಬೇಕಾದ್ರೆ ವೇದ ಡೋಂಟ್ ವರಿ ಅಂತ ಸಮಾಧಾನ ಮಾಡ್ತಾಳೆ. ಬದುಕಲ್ಲಿ ಬೆಳಕು ಬರುತ್ತೆ, ಅವರು ಯಾವೆಲ್ಲ ವಸ್ತುಗಳನ್ನು ಕಳ್ಕೊಂಡ್ರು ಅವರ ಬದುಕಲ್ಲಿ ಮತ್ತೆ ಅದು ಮರಳಿ ಅವರಿಗೆ ಸಿಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ವೈಶು ಸಹ ನಗ್ತಾಳೆ. ವೈಶು ಮತ್ತು ವೇದ ಮಾತಾಡ್ತಾ ಇರುವುದನ್ನು ಮೇಲಿಂದ ವೀರ ಮತ್ತು ದಾಮೋದರ್ ಕಿವಿ ಕೊಡ್ತಾ ಕೇಳ್ತಾ ಅವರನ್ನು ನೋಡ್ತಾ ಇರ್ತಾರೆ. ಕೋಪಗೊಂಡ ದಾಮೋದರ್ ಬಾಲ್ಕನಿ ಕಡೆ ಬರ್ತಾನೆ, ಅವನ ಹಿಂದೆ ವೀರ ಕಡೆ ಬರ್ತಾನೆ. ವೀರ ಹೇಳ್ತಾನೆ, ಪಪ್ಪ ಅವಳು ಶಕುಂತಲಾ ಇದ್ದಾಳಲ್ವಾ, ಅವಳ ಮಗಳು ಅಂತ ಹೇಳ್ಬೇಕಾದ್ರೆ ದಾಮೋದರ, ನನಗೆ ಗೊತ್ತು ಅಂತ ಹೇಳ್ತಿರ್ಬೇಕಾದ್ರೆ ಅವಳು ಯಾಕೆ ಇಲ್ಲಿಗೆ ಬಂದ್ಲು ಅಂತ ಹೇಳ್ಬೇಕಾದ್ರೆ ನಿಮ್ಮ ಸೊಸೆ ಇದ್ದಾಳಲ್ಲ ಅವಳು ಕರ್ಕೊಂಡು ಬಂದಿರ್ಬೋದು ಅಂತ ಹೇಳ್ತಾನೆ.
ಉತ್ತರ ಹೇಳ್ತಾನೆ, ಯಾಕೋ ಇವಳದು ಅತಿಯಾತ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಾನು ಹೇಳಿದಪ್ಪ, ಇವಳ ಕಥೆಯನ್ನು ಮುಗಿಸಿಬಿಡೋಣ. ಇವತ್ತು ಇವಳು ಬಂದ್ಲು, ನಾಳೆ ಇವಳ ಅಮ್ಮ ಸಹ ಬರ್ತಾರೆ ಅಂತ ಹೇಳ್ತಾನೆ. ವೀರ ಹೇಳ್ತಾನೆ, ನಿಮ್ಮ ಹೆಂಡತಿಗೆ ಬುದ್ಧಿ ಬಿಡುವ, ಯಾವನೋ ಮದುವೆಯಾಗಿ ಆ ಮಗುವನ್ನು ಎತ್ತು ಇಲ್ಲಿ ಈ ಊರಲ್ಲಿ ಓಡಾಡ್ತಾ ಇದ್ದಳಲ್ವಾ ಅಂತ ಹೇಳ್ತಾನೆ. ಕೋಪಗೊಂಡ ದಾಮೋದರ ಹೇಳ್ತಾನೆ, ವೇದನ ಆಯಸ್ಸು ಉಡಾಯಿಸುವ ನಿರ್ಧಾರ ನಿನ್ನ ಮೇಲೆ ಬಿಟ್ಟಿದ್ದೇನೆ, ಅವಳನ್ನು ಆದಷ್ಟು ಬೇಗ ಉಡಾಯಿಸ್ಬಿಡು ಅಂತ ಹೇಳ್ತಾನೆ. ವಿಕ್ರಮ್ ಸೋಫಾದ ಮೇಲೆ ಬಂದು ಕುಳಿತುಕೊಂಡು ಮನೆಯಲ್ಲಿ ಯಾರಿದ್ದೀರಾ ಅಂತ ಕರೀತಾನೆ. ಆಗ ವೇದ ಬಂದು, ಅವತಾರ ಬೇರೆ ಶರ್ಟ್ ಹಾಕ್ಬೇಕಲ್ವಾ, ಯಾಕೋ ನೀನು ಈ ಥರ ಕೂತ್ಕೊಂಡಿದ್ದೀಯ ಅಂತ ಹೇಳ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ, ನೀನು ಅಂತ ಹೇಳ್ತಿರ್ಬೇಕಾದ್ರೆ ಬಾಲ ಮತ್ತು ಮುನ್ನ ಬರ್ತಾರೆ. ಜೊತೆಯಲ್ಲಿ 3-4 ಕವರ್ ಸಹ ಇರುತ್ತೆ. ಆಗ ವಿಕ್ರಮ್ ಹೇಳ್ತಾನೆ, ಇದನ್ನೆಲ್ಲ ಓಪನ್ ಮಾಡಿ ಅಂತ ಹೇಳಬೇಕಾದ್ರೆ ಓಪನ್ ಮಾಡ್ತಾರೆ. ಅದರಲ್ಲಿ ಅವನ ಬ್ಲ್ಯಾಕ್ ಕಲರ್ ಡ್ರೆಸ್ ಇರುತ್ತೆ. ಈ ಥರದ್ದೆಲ್ಲ ಸ್ಟೈಲ್, ಈ ಕಪ್ಪು ಬಟ್ಟೆಗಳನ್ನು ರಾತ್ರಿ ಹೊತ್ತು ಹಾಕೊಂಡು ಹೋದರೆ ನಿನ್ನನ್ನು ಕೊಲ್ಲಿದೆವು ಅಂತ ಯಾರಾದರೂ ಅಂದ್ಕೊಳ್ಬೋದು ಅಂತ ಹೇಳ್ತಾಳೆ. ಎಷ್ಟೇ ಇಲ್ಲ, ನೀನು ವೇಸ್ಟ್ ಫಾಲೋ ಅಂತ ಹೇಳಿ ಬಾಲ ಮತ್ತು ಮುನ್ನನ ಹತ್ರ ಕೇಳಿದಾಗ ಯಾ ಅಂತ ಹೇಳ್ಬೇಕಾದ್ರೆ ಏನು ಅಂತ ಹೇಳ್ಬೇಕಾದ್ರೆ ಇಲ್ಲ ಅಂತ ಸುಮ್ಮನೆ ಆಗ್ತಾರೆ ಬಾಲ ಮತ್ತು ಮುನ್ನ. ಬಾಲ ವಿಕ್ರಮ್ನ ಹತ್ರ ಕೇಳ್ತಾನೆ, ಅಣ್ಣ ನನಗೊಂದು ಡೌಟು, ನೀನೇನಾದರೂ ಹೊಸತು ಬಟ್ಟೆ ಶೋರೂಮ್ ಓಪನ್ ಮಾಡಬೇಕಂತ ಇದ್ದಿ ಅಂತ ಹೇಳ್ಬೇಕಾದ್ರೆ ಇಲ್ಲ, ನನ್ನ ಬಟ್ಟೆಗಳನ್ನು ಸುಟ್ಟಾಕ್ಲಿಕ್ಕಿದ್ದಾರೆ ಇಲ್ಲಿ ಜನ, ಮೂಲೆಗಳಲ್ಲಿ ನನ್ನ ಬಟ್ಟೆ ಇರಬೇಕು, ರೂಮ್ಗಳಲ್ಲಿ ನನ್ನ ಬಟ್ಟೆ ಇರಬೇಕು, ಅವ್ರು ಹೇಗೆ ನನ್ನ ಬಟ್ಟೆಗಳನ್ನು ಸುಟ್ಟಾಕ್ತಾರೆ ಅಂತ ನಾನು ಸಹ ನೋಡಬೇಕು ಅಂತ ಹೇಳ್ತಾನೆ. ವಿಕ್ರಮ್ನನ್ನೇ ನೋಡ್ತಾಳೆ. ವಿಕ್ರಮ್ ಹೇಳ್ತಾನೆ, ಏನು ನೀನು ನನ್ನನ್ನು ಗುರೈಸ್ತಾ ಇದೆಯೇ, ನೋಡು ಹೇಗೆ ಇದೆ ನನ್ನ ಕಲರ್ಸ್ ಸೆಲೆಕ್ಷನ್ ಅಂತ ಹೇಳ್ಬೇಕಾದ್ರೆ ಏನು ಕಲರ್ಸ್, ಅದರಲ್ಲಿ ಇರೋದು ಒಂದೇ ಕಲರ್, ಅದು ಕಪ್ ಕಲರ್ ಅಂತ ಹೇಳ್ತಾಳೆ. ಲೈಫ್ ಥರ ಅದು ಸಹ ಕಪ್ಪೆ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ, ನನ್ನ ಬ್ಲ್ಯಾಕ್ ಡೈಮಂಡನ್ನು ನೀನು ಏನಂತ ಅಂದ್ಕೊಂಡಿದ್ದೀಯ ಅಂತ ಪ್ರಶ್ನಿಸುತ್ತಾನೆ. ನನ್ನ ಬ್ರ್ಯಾಂಡ್, ನಾನು ಎಷ್ಟೇ ದೂರದಲ್ಲಿ ಬಂದರೂ ಸಹ ನನ್ನನ್ನು ನೋಡಿ ಗುರುತ ಪಡ್ತಾರೆ, ನಮ್ಮ ವಿಕ್ರಮ್ ಬಾಸ್ ಬಂದ್ಬಿಟ್ರು ಅಂತ ಹೇಳ್ತಾರೆ ಅಂತ ಹೇಳ್ತಾನೆ. ಸಾಕು ನಿಂದು ಬಿಲ್ಡಪ್ ಎಲ್ಲ ಮುಗೀತಾ ಅಂತ ಹೇಳ್ತಾಳೆ. ಸೀರಿಯಲ್ ವಿಲನ್ ಥರ ನೋಡ್ತೀಯ, ನಿನ್ನ ಕಿಚನ್ ಡ್ರಾಮಾ ಎಲ್ಲ ನನ್ನ ಮುಂದೆ ಏನು ನಡೆಯಲ್ಲ ಅಂತ ಹೇಳ್ತಾನೆ. ಎಷ್ಟೇ ಸಲ ನನ್ನ ಬಟ್ಟೆಗಳನ್ನು ಸುಟ್ಟಾಕೊಂಡ್ರೂ ಸಹ ನಾನು ಅದೇ ಬಟ್ಟೆಯನ್ನು ಧರಿಸ್ತಾ ಇರ್ತೇನೆ ಅಂತ ಹೇಳ್ತಾನೆ. ಇದೆಯಾ ನಿನಗೆ ಉರಿಬೇಕು, ಈ ವಿಕ್ರಮ್ನನ್ನು ನಿನ್ನಿಂದ ಬದಲಾಯಿಸಲು ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ನನ್ನನ್ನು ನೀನು ಟಚ್ ಮಾಡಿದರೆ ನೀನು ಕೊಲೆ ಆಗಿಬಿಡ್ತೀಯ ಅಂತ ಹೇಳ್ಬೇಕಾದ್ರೆ ಎಷ್ಟು ಬಿಲ್ಡಪ್ ಕೊಡ್ತಾ ಇದೆಯಾ, ಹೋಗೋ ನೀನು ಅಂತ ವೇದ ಹೇಳ್ತಾಳೆ. ಮುಂದೆನೆ ನಾನು ದಿನಕ್ಕೆ 4 ಬಟ್ಟೆಗಳನ್ನು ಚೇಂಜ್ ಮಾಡ್ತಾನೆ ಅಂತ ಹೇಳ್ಬೇಕಾದ್ರೆ ಯಾರಿಗೂ ಗೊತ್ತಾಗಲ್ಲ ನೀನು ಎಷ್ಟು ಬಟ್ಟೆ ಚೇಂಜ್ ಮಾಡಿದ್ರು, ಯಾಕೆ ಅಂದರೆ ಒಂದೇ ಬಣ್ಣ ಅಲ್ವಾ, ಅದು ಕಪ್ಪು ಬಣ್ಣ ಅಲ್ವಾ ಅಂತ ಹೇಳ್ತಾಳೆ. ಕಪ್ಪು ಬಟ್ಟೆ ನನ್ನ ಸ್ಟೈಲ್, ಈ ಡೈಮಂಡ್ನ ಈ ಮಂಗನಿಂದ ಕಾಪಾಡಿ ಎಲ್ಲ ಕಡೆ ಸೇಫಾಗಿ ಇಟ್ಟಿರಿ ಅಂತ ಬಾಲ ಮತ್ತು ಮುನ್ನನಿಗೆ ಹೇಳ್ತಾನೆ. ವೇದ ಹೊರಗಡೆ ಬರ್ತಾಳೆ. ವೀರ ಫೋನ್ನಲ್ಲಿ ಮಾತಾಡ್ತಾ ಇರ್ತಾನೆ. ಅವಳ ಹಿಂದೆನೇ ಬಾಲ ಮುನ್ನ ಸಹ ಬರ್ತಾರೆ. ವೀರ ವೇದನನ್ನು ಕರೆದು, 3 ಅಡಿ ನೀನು ಎಲ್ಲಿಗೆ ಹೋಗ್ತೇ ಇದ್ದಿ ಅಂತ ಹೇಳ್ತಿರ್ಬೇಕಾದ್ರೆ ಬಾಲ ಮತ್ತು ಮುನ್ನ ಹಿಂದೆ ನಿಂತ್ಕೊಳ್ತಾರೆ. ವೇದ ಹೇಳ್ತಾಳೆ, ನಾನು ನನ್ನ ಗಂಡನಿಗೆ ಹೇಳೋದಿಲ್ಲ, ನಿನಗೆ ಯಾಕೆ ಹೇಳ್ಬೇಕು, ನಾನು ಎಲ್ಲಿಗಾದರೂ ಹೋಗ್ತೇನೆ, ನಿನಗೆ ಏನಿವಾಗ ಅಂತ ಹೇಳ್ತಾಳೆ. ನಿಮ್ದಿವಾಗ ಏನಿವಾಗ, ನಾನೇನಾದರೂ ಹೊರಗೆ ಹೋಗ್ಬೇಕಾದ್ರೆ ನಿಮ್ಮ ಹತ್ರ ಏನಾದರೂ ವರದಿ ಒಪ್ಪಿಸಿಕೊಂಡು ಹೋಗ್ಬೇಕಂತ ಹೇಳ್ತಾಳೆ. ಮುನ್ನೆ ಹೇಳ್ತಾನೆ ಬಾಲನ ಹತ್ರ, ಇಲ್ಲಿ ಏನೋ ಆಗುವುದರಲ್ಲಿದೆ ಅಂತ ಹೇಳ್ಬೇಕಾದ್ರೆ ಹಾಗೇನೂ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವೀರ ಹೇಳ್ತಾನೆ, ಬೇಜಾನ್ ಎಗರಾಡ್ತಾ ಇದ್ದೀಯಾ ಇದ್ದಾಗ ವೇದ ಹೇಳ್ತಾಳೆ, ಅಹಂಕಾರದ ಕೊಳ ಆದರೆ ನೀವೆಲ್ಲ ಸಮುದ್ರ ಅಂತ ಹೇಳ್ಬೇಕಾದ್ರೆ ಬಾಲ ಮತ್ತು ಮುನ್ನ ನಗರ್ತಾ ಇರ್ತಾರೆ. ಅವನಷ್ಟಕ್ಕೆ ಅವನು ಗೊಣಗ್ತಾ ಇರ್ತಾನೆ. ಆಗ ವೇದ ಹೇಳ್ತಾಳೆ, ಏನು ನನಗೆ ಕೇಳ್ತಿಲ್ಲ, ಜೋರಾಗಿ ಹೇಳಿ ಅಂತ ಹೇಳ್ತಾಳೆ. ಅಂತ ಹೇಳ್ಬೇಕಾದ್ರೆ ನಗ್ತಾ ವೇದ ಹೇಳ್ತಾಳೆ, ನಾನು ಕಂಡ್ರೆ ನಿಮಗೆ ತುಂಬ ಭಯ, ಹಾಗೇನೆ ಇರಲಿ ಅಂತ ಹೇಳ್ತಾ ನಗ್ತಾಳೆ. ವಿಕ್ರಮ್ ಇವನಿಗೆ ಹೇಗೋ ಬಿದ್ನು ಅಂತೇಳಿ ಗೊಣಗ್ತಾ ಇರ್ತಾನೆ. 300 ಗ್ರಾಮ್ ತೂಕ ಇದ್ದರೂ 3 kg ಅಷ್ಟು ಕೋಪ ಇದೆ ಅಂತ ಯೋಚಿಸ್ತಾ ಇರ್ತಾನೆ. ಬಾಲ ಮತ್ತು ಮುನ್ನ ವೇದ ಹತ್ತಿರ ಬಂದು, ಅತ್ತಿಗೆ ನಮ್ಮಿಂದ ಏನಾದರೂ ನಿಮಗೆ ಸಹಾಯ ಬೇಕಾ ಅಂತ ಕೇಳ್ತಾರೆ. ಎಷ್ಟು ಒಳ್ಳೆಯವರು ಕಂಡ್ರು, ಕೆಲವರು ಇರ್ತಾರೆ ಉರ್ಕೊಂಡು ಸಾಯ್ತಾರೆ ಅಂತ ಬಾಲ ಮತ್ತು ಮುನ್ನನ ಬೆನ್ನಿಗೆ 2 ಪೆಟ್ಟು ಕೊಡ್ತಾಳೆ ತಮಾಷೆಗೆ ಅಂತ ಹೇಳ್ತಾನೆ. ಅತ್ತಿಗೆ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ ಅಂತ ಹೇಳ್ಬೇಕಾದ್ರೆ ನಿಮ್ಮ ಸಹಾಯ ನಮಗೇನು ಬೇಡ, ಅಲ್ಲಿದ್ದಾನಲ್ಲ ವೀರಪ್ಪನ್ ಅವನಿಗೆ ಕೊಡಿ ಅಂತ ಹೇಳ್ತಾಳೆ. ಬಾಲ ಹೇಳ್ತಾನೆ, ಯಾರತ್ತಿಗೆ ಆ ವೀರಪ್ಪನ್, ಆ ದಂತಚೋರ ವೀರಪ್ಪನ್, ಅವನು ಸತ್ತೋದ್ನಲ್ಲ ಅಂತ ಹೇಳ್ಬೇಕಾದ್ರೆ ವೇದ ಗೊಣಗ್ತಾಳೆ, ಇವನೊಬ್ಬ ಟ್ಯೂಬ್ ಲೈಟ್ ಅಂತ ನಿಂತಿದ್ದಾನಲ್ಲ ನನ್ನ ಗಂಡನ ಅಣ್ಣ, ಅವನಿಗೆ ಹೋಗಿ ಸಹಾಯ ಮಾಡಿ ಅಂತ ಹೇಳ್ತಾಳೆ. ಮುನ್ನ ಆಯ್ತತ್ತಿಗೆ ಅಂತೇಳಿ ವೀರ ಬಳಿ ಬಂದು ಮುನ್ನ ಹೇಳ್ತಾನೆ, ನಾವು ಯಾವ ರೀತಿ ಸಹಾಯ ಮಾಡ್ಬೇಕಂತ ಕೇಳಿದಾಗ, ನೋಡಿ ನೀವು ಈ ಥರ ಆಟ ಆಡ್ತಿದ್ರೆ ನಿಮ್ಮನ್ನು ತುಂಡಾಗಿ ಕತ್ತರಿಸಿಬಿಡ್ತಾನೆ ಅಂತ ಹೇಳಿ ಗದರಿಸ್ತಾನೆ. ವೀರ ತೆಗಿಸ್ತಾಳೆ. ಬಾಲ ಮುನ್ನ ಹೋಗ್ರು, ಅಲ್ಲಿ ಐಸ್ ಪ್ಯಾಕ್ ಇದೆ ಫ್ರಿಡ್ಜ್ ಮೇಲೆ, ಅದನ್ನು ತಂದು ಇಡ್ರು, ಸ್ವಲ್ಪ ಉರಿಯಾದರೂ ಕಮ್ಮಿ ಆಗ್ಬೋದು ಅಂತ ಹೇಳ್ತಾಳೆ. ವೇದ ಅಲ್ಲಿಂದ ಸೀದಾ ಹೊರಗಡೆ ಹೋಗ್ತಾಳೆ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.